ನಮಸ್ಕಾರ ಗೆಳೆಯರೆ. ಆರ್ಸಿಬಿ ತಂಡಕ್ಕೆ 8 ಹೊಸ ಆಟಗಾರರು ಎಂಟ್ರಿ. ಇನ್ನು ಈ ಬಾರಿಯ ಮಿನಿ ಆಕ್ಷನ್ ಮುಕ್ತಾಯವಾಗಿದೆ. ಇನ್ನು ಐಪಿಎಲ್ ಮಿನಿ ಆಕ್ಷನ್ನಲ್ಲಿ ನಮ್ಮ ಆರ್ಸಿಬಿ ತಂಡ 8 ಹೊಸ ಆಟಗಾರರನ್ನ ಖರೀದಿ ಮಾಡಿದೆ. ಹಾಗಾದರೆ ಆ ಒಂದು ಆಟಗಾರರು ಯಾರೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಮೊದಲಿಗೆ ನಮ್ಮ ಆರ್ಸಿಬಿ ತಂಡ ಈ ಒಂದು ಮಿನಿ ಆಕ್ಷನ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿ ರೂಪಾಯಿಗೆ ಖರೀದಿ ಮಾಡಿತು. ಕೆಕೆಆರ್ ಮತ್ತು ಆರ್ಸಿಬಿ ಮಧ್ಯೆ ಈ ಒಂದು ಫೈಟ್ ನಡೆದಿತ್ತು. ಇನ್ನು ಕೆಕೆಆರ್ ತಂಡದಿಂದ ರಿಲೀಸ್ ಆದ ವೆಂಕಟೇಶ್ ಅಯ್ಯರ್ ಅವರು ನೇರವಾಗಿ ಆರ್ಸಿಬಿ ತಂಡಕ್ಕೆ 7 ಕೋಟಿ ರೂಪಾಯಿಗೆ ಎಂಟ್ರಿ ಕೊಟ್ಟರೆ, ಇನ್ನು ಮಂಗೇಶ್ ಯಾದವ್ ಕೂಡ 5.20 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಇವರು ನಮ್ಮ ಆರ್ಸಿಬಿ ತಂಡದ ರಜತ್ ಪಾಟೀದಾರ್ ಅವರ ಶಿಷ್ಯ. ಇನ್ನು ಜಾಕೋಬ್ ಡಫಿ ಅವರು 2 ಕೋಟಿ ರೂಪಾಯಿಗೆ ಎಂಟ್ರಿ ಕೊಟ್ಟರೆ, ಜಾರ್ಡನ್ ಕಾಕ್ಸ್ ಅವರು 75 ಲಕ್ಷ, ಇನ್ನು ಸಾತ್ವಿಕ್ ದೇಶ್ವಾಲ್ ಅವರು 30 ಲಕ್ಷಕ್ಕೆ ಎಂಟ್ರಿ ಕೊಟ್ಟರೆ, ಕನಿಕ್ ಚೌಹಾನ್ ಅವರು 30 ಲಕ್ಷ, ಇನ್ನು ವಿಹಾನ್ ಮಲ್ಹೋತ್ರಾ 30 ಲಕ್ಷ, ವಿಕ್ಕಿ ಓಸ್ವಾಲ್ ಅವರು 30 ಲಕ್ಷಕ್ಕೆ ಎಂಟ್ರಿ ಕೊಟ್ಟರು. ಅಂದರೆ ಇದರಲ್ಲಿ ವೆಂಕಟೇಶ್ ಅಯ್ಯರ್ ಮೇನ್ ಪ್ಲೇಯರ್ ಆದರೆ ಜಾಕೋಬ್ ಡಫಿ ಅವರು ಈ ಒಂದು ಅಂತಾರಾಷ್ಟ್ರೀಯ ಬೌಲಿಂಗ್ನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಈ ಕಡೆ ಜಾರ್ಡನ್ ಕಾಕ್ಸ್ ಕೂಡ ಇಲ್ಲಿ ಒಂಥರ ಬೆಂಕಿ ಪ್ಲೇಯರ್. ಇನ್ನು ಈ ಒಂದು ಸ್ಲಾಟ್ನಲ್ಲಿ ನಮ್ಮ ಆರ್ಸಿಬಿ ಅಂಡರ್-19 ಪ್ಲೇಯರ್ಗಳನ್ನು ಕೂಡ ಖರೀದಿ ಮಾಡಿತ್ತು. ಇನ್ನು ಸಾತ್ವಿಕ್ ದೇಶ್ವಾಲ್ ಆಗಲಿ, ಚೌಹಾನ್ ಆಗಲಿ, ಇನ್ನು ವಿಹಾನ್ ಮಲ್ಹೋತ್ರಾ ಮತ್ತು ವಿಕ್ಕಿ ಓಸ್ವಾಲ್ ಅವರು ಅಂಡರ್-19ನಲ್ಲಿ ಆಡಿದ ಪ್ಲೇಯರ್ಗಳು. ಹೀಗಾಗಿ ಇಲ್ಲಿ ಆರ್ಸಿಬಿ ತಂಡ ಈ ಒಂದು 8 ಆಟಗಾರರನ್ನ ಖರೀದಿ ಮಾಡುವ ಮುಖಾಂತರ ಈ ಒಂದು ಐಪಿಎಲ್ನಲ್ಲಿ 2 ಫಾರಿನ್ ಪ್ಲೇಯರ್ಗಳನ್ನು ಕೂಡ ಖರೀದಿ ಮಾಡಿದೆ. ಜಾಕೋಬ್ ಡಫಿ ಒಂದು ಕಡೆ ಆದರೆ, ಈ ಕಡೆ ಜಾರ್ಡನ್ ಕಾಕ್ಸ್ ಬಡಿ ಆಟಗಾರ. ಇದು ಏನಪ್ಪ ಅಂದರೆ ಆರ್ಸಿಬಿ 8 ಹೊಸ ಆಟಗಾರರ ಪರಿಚಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.